ಮುಂಬರುವ ಮುಂಗಾರು ಹಂಗಾಮಿಗೆ ಅಗತ್ಯ ಬಿತ್ತನೆ ಸಾಮಗ್ರಿ ಸೇರಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿಂದು ಅಂತರ್ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮಣಿಂದರ್ ಕೌರ್ ದ್ವಿವೇದಿ, ಸದ್ಯದ ಅಂತಾರಾಷ್ಟೀಯ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಸಮಗ್ರ ಪರಿಶೀಲನೆ ನಡೆಸಿದೆ. ಅಗತ್ಯವಿರುವ ಬಿತ್ತನೆ ಬೀಜ ಲಭ್ಯತೆ ಕುರಿತು ರಾಜ್ಯಗಳೊಂದಿಗೆ ಚರ್ಚಿಸಲಾಗಿದೆ. ಮುಂದಿನ ಮುಂಗಾರು ಹಂಗಾಮಿಗೆ ಅಂದಾಜು ಒಟ್ಟು 166.46 ಲಕ್ಷ ಕ್ವಿಂಟಲ್ ಬಿತ್ತನೆ ಬೀಜ ಅಗತ್ಯವಿದೆ. ಪ್ರಮುಖ ಎಲ್ಲಾ ಬೆಳೆಗಳಿಗೆ ಅಗತ್ಯ ಬಿತ್ತನೆ ಬೀಜ ಸಂಗ್ರಹ ಲಭ್ಯವಿದೆ. ಹೈಬ್ರಿಡ್ ಜೋಳ ಬೀಜಗಳನ್ನು ಒಣಗಿಸಲು ನೆರವಾಗುವ ಎಲ್ಪಿಜಿ ಲಭ್ಯತೆಯು ಮಾತ್ರ ತೊಡಕಾಗಿದೆ. ಆದರೂ ಪೆಟ್ರೋಲಿಯಂ ಸಚಿವಾಲಯದ ಸಮನ್ವಯತೆಯೊಂದಿಗೆ ಅಗತ್ಯ ಎಲ್ಪಿಜಿ ಪೂರೈಕೆ ಮಾಡಲಾಗುವುದು ಎಂದರು. ಎಲ್ಲಾ ಕೃಷಿ ಉತ್ಪನ್ನಗಳ ಸಗಟು ಬೆಲೆಗಳಿಗೆ ದರ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುತ್ತಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಬಹುತೇಕ ಇದು ಸಾಮಾನ್ಯ ಮಟ್ಟದಲ್ಲಿದೆ. ಪ್ರಮುಖ ಬೆಳೆಗಳಾದ ಟೊಮೆಟೊ, ಈರುಳ್ಳಿ ಮತ್ತು ಆಲೂಗಡ್ಡೆ ಸಾಮಾನ್ಯ ಮಟ್ಟದಲ್ಲಿದ್ದು ಸಗಟು ಹಂತದಲ್ಲಿ ಉತ್ತಮ ಬೆಳವಣಿಗೆ ತೋರುತ್ತಿದೆ ಎಂದು ಹೇಳಿದರು. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, the states have also been asked to encourage biopesticides and other sustainable methods, so we are in a comfortable position with agrochemicals as of today. The price situation is also being monitored for the wholesale prices of all commodities. By and large, they are within the normal range as they have been in the past few years, and the prices of the top crops, tomato, onion and potato, are in the range and are showing an improving trend at the wholesale level. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಮುಂದಿನ 2 ತಿಂಗಳಿಗೆ ಕಚ್ಚಾ ತೈಲ ಪೂರೈಕೆಗೆ ಕೇಂದ್ರ ಸರ್ಕಾರ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ದೇಶದ ಶುದ್ದೀಕರಣ ಘಟಕಗಳು ಗರಿಷ್ಠ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ತಿಳಿಸಿದರು. ಅಂತಾರಾಷ್ಟೀಯ ಮಾರುಕಟ್ಟೆಗಳಲ್ಲಿ ತೈಲ ದರ ಏರಿಕೆಯಾಗಿದ್ದರೂ ದೇಶೀಯ ಗ್ರಾಹಕರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳಲ್ಲಿ ಏರಿಕೆ ಮಾಡಿಲ್ಲ. 2022ರ ಏಪ್ರಿಲ್ನಿಂದ ಪೆಟ್ರೋಲ್, ಡೀಸೆಲ್ 2024ರಲ್ಲಿ ಎರಡೂ ತೈಲಗಳ ದರವನ್ನು ಲೀಟರ್ಗೆ ₹2 ಇಳಿಕೆ ಮಾಡಲಾಗಿದೆ. ಅಂತಾರಾಷ್ಟೀಯ ತೈಲ ದರಗಳ ಏರಿಳಿತದಿಂದ ದೇಶೀಯ ಗ್ರಾಹಕರಿಗೆ ತೊಂದರೆಯಾಗದಂತೆ ಕೇಂದ್ರ ಸರ್ಕಾರ ಅಬಕಾರಿ ಸುಂಕವನ್ನು ಇಳಿಕೆ ಮಾಡಿದೆ ಎಂದರು. राज्य हैं जो अब ब्रीफिंग इशू कर रहे हैं, लगभग 17 राज्य प्रेस ब्रीफिंग रिलीज कर रहे हैं और एनफोर्समेंट एक्शन में भी अच्छा रिजल्ट दिख रहा है. कल लगभग 2800 रेड हुई और लगभग 500 सिलेंडर्स को सीज किया गया. हमारी ऑयल मार्केटिंग कंपनीज ने भी सरप्राइज इंस्पेक्शंस किए हैं और पिछले 1 महीने में लगभग 19 डिस्ट्रीब्यूटर्स को सस्पेंड भी किया गया है. अंत में मेरा आप सभी के माध्यम से देशवासियों से अनुरोध है कि पैनिक बाइंग से बचें. चाहे पेट्रोल है, चाहे डीजल है, चाहे एलपीजी है. घरेलू उपभोक्ताओं के लिए पेट्रोल, डीजल, एलपीजी के प्राइस में कोई इंक्रीज नहीं किया गया है.